ಮಂಗಳೂರು ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ತಲೆಮರೆಸಿಕೊಂಡಿದ್ದಂತ ನಟೋರಿಯಸ್ ರೌಡಿಯ ಬಂಧನ. ರೌಡಿ ಶೀಟರ್ ಸಫ್ವಾನ್ ಹುಸೈನ್ 42 ವರ್ಷ ಈತನನ್ನ ಬಂಧಿಸಲಾಗಿದೆ. ಗ್ಯಾಂಗ್ ರೇಪ್ ಸೇರಿದಂತೆ 31 ಪ್ರಕರಣಗಳ ಆರೋಪಿ ಸಫ್ವಾನ್. ಟಾರ್ಗೆಟ್ ಗ್ಯಾಂಗ್ನಲ್ಲಿ ಸಕ್ರಿಯನಾಗಿದ್ದ ಸಫ್ವಾನ್ ಹುಸೈನ್ ಖಚಿತ ಮಾಹಿತಿ ಮೇರೆಗೆ ಆಂಧ್ರದ ರಾಯಚೋಟೆ ಪ್ರದೇಶದಲ್ಲಿ ಬಂಧಿಸಲಾಗಿದೆ. ಉಮರ್ ಮೊಹಮ್ಮದ್ ನಾಸೀರ್ ಅಂತ ಹೆಸರನ್ನ ಬದಲಿಸಿಕೊಂಡಿದ್ದಂತೆ. ನಕಲಿ ಆಧಾರ್ ಕಾರ್ಡ್ ಅನ್ನು ಮಾಡಿಸಿ ತಲೆಮರೆಸಿಕೊಂಡಿದ್ದ ಈ ಸಫ್ವಾನ್ 2018ರಲ್ಲಿ ವಿದೇಶಕ್ಕೆ ಪರಾರಿಯಾಗಿದ್ದ ಸಫ್ವಾನ್ ಹುಸೈನ್ 2 ಕೊಲೆ, 4 ಕೊಲೆ ಯತ್ನ, 5 ದರೋಡೆ, ಅಪಹರಣ, ಸುಲಿಗೆ, ಗ್ಯಾಂಗ್ ರೇಪು ಈ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆ, ಕಳ್ಳತನ, ಸರಗಳ್ಳತನ, ಒಟ್ಟು ಈತನ ಮೇಲೆ 31 ಪ್ರಕರಣಗಳು ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರು ಮೂಲದ ವ್ಯಾಪಾರಿಗಳಿಗೆ ಈತ ಬೆದರಿಕೆ ಹಾಕ್ತಿದ್ನಂತೆ. ಫಾರಿನ್ ನಲ್ಲಿರೋರಿಗೆ, ಮಂಗಳೂರು ಮೂಲದವ್ರು ಫಾರಿನ್ ನಲ್ಲಿ ಇರ್ತಾರಲ್ಲ ಅವ್ರಗಳಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಈತ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ತಲೆಮರೆಸಿಕೊಂಡಿದ್ದ ನಟೋರಿಯಸ್ ರೌಡಿಯನ್ನ ಬಂಧಿಸಲಾಗಿದೆ. ಸುಮಾರು 31 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. 31 ಪ್ರಕರಣಗಳಲ್ಲಿ ಈತನ ಹೆಸರು ಇತ್ತು. ತನಿಖೆಯನ್ನ ಮಾಡ್ತಾ ಇದ್ರು, ಈತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಈತ ಮಾತ್ರ ತಲೆಮರೆಸಿಕೊಂಡಿದ್ದ. ಈತನ ಹೆಸರೆಲ್ಲ ಬದಲಿಸಿಕೊಂಡು, ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ. ಅದೇ ಮಾಹಿತಿ ಸಿಕ್ಕಿತ್ತು ಅಂತ ಕಾಣಿಸುತ್ತೆ. ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ. ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟ್, ಮಂಗಳೂರು ಸಿಟಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 2 ಕೊಲೆ ಪ್ರಕರಣ, 4 ಅಟೆಂಪ್ಟ್ ಮರ್ಡರ್ ಕೇಸು, 17 ರಾಬರಿ ಮತ್ತು ಡೆಕೈಟಿ ಕೇಸು, ಇವೆಲ್ಲ ಸೇರಿದಂತೆ 31 ಪ್ರಕರಣದಲ್ಲಿ ಆರೋಪಿಯಾದಂಥ ಸಫ್ವಾನ್ ಹುಸೇನ್ ಇವರು 2017ರಲ್ಲಿ ಲೆಫ್ಟಿ ಸಫ್ವಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸುಮಾರು 9 ವರ್ಷದ ನಂತರ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸ್ಕೊಂಡ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪ್ರೇಟ್ ಐಡೆಂಟಿಟಿಯನ್ನು ತೊಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ. ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ. ನಮ್ಮ DCP ಲಾ ಅಂಡ್ ಆರ್ಡರ್ ಅವರ ನೇತೃತ್ವ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸುಮಾರು 31 ಪ್ರಕರಣದಲ್ಲಿ ಈತ ಬೇಕಾಗಿದ್ದ ಸಫ್ವಾನ್ ಹುಸೇನ್. ಈತನ ಜಾಡು ಸಿಕ್ಕಿದ ಹೆಂಗೆ, ಪೊಲೀಸರು ಹೆಂಗೆ ಕಾರ್ಯಾಚರಣೆ ಮಾಡಿದ್ರು? ಆ ನೀತಿ ನಿಜಕ್ಕೂ ಕೂಡ, ಯಾಕಂದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಈ ಹಿಂದೆ ತಲೆಮರೆಸಿಕೊಂಡಿದ್ದಂತಹ ನಟೋರಿಯಸ್ ರೌಡಿಗಳ ಹೆಡೆಮುರಿ ಕಟ್ಟೋದಕ್ಕೆ ಬೇರೆ ಬೇರೆ ಕಾರ್ಯಾಚರಣೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ ಸುಮಾರು 8 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ಓರ್ವ ಕುಖ್ಯಾತ ರೌಡಿ ಹುಸೇನ್ ಕ್ರಿಮಿನಲ್ ಏನಿದ್ದಾನೆ, ರೌಡಿ ಶೀಟರ್, ಇದನ್ನ ಬಂಧನ ಸದ್ಯ ಆಂಧ್ರ ಪ್ರದೇಶದಲ್ಲಿ ಆಗಿದೆ. ಈತ 2018ರಿಂದಲೇ ಈತ ಮಿಸ್ಸಿಂಗ್ ಆಗಿದ್ದ ಮತ್ತು ವಿದೇಶಕ್ಕೆ ಪರಾರಿಯಾಗಿದ್ದ ಅನ್ನುವಂತ ಮಾಹಿತಿ ಇತ್ತು. ಈತನ ವಿರುದ್ಧ ಮಂಗಳೂರು ಭಾಗದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಗ್ಯಾಂಗ್ ರೇಪ್, ಕೊಲೆಯತ್ನ, ದರೋಡೆ, ಅಪಹರಣ, ಎಕ್ಸ್ಟಾರ್ಷನ್ ಅನ್ನುವಂಥದ್ದು ಪ್ರಕರಣಗಳು ದಾಖಲಾಗಿತ್ತು. ಈತ ವಿದೇಶಕ್ಕೆ ಪರಾರಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಅಲ್ಲೇ ಕುಳಿತುಕೊಂಡು ಈ ಎಕ್ಸ್ಟಾರ್ಷನ್ ಅನ್ನ ಆತ ಆಪರೇಟ್ ಮಾಡ್ತಾ ಇದ್ದ. ವಿವಿಧ ಉದ್ಯಮಿಗಳಿಗೆ ಆತ ಬೆದರಿಕೆಯನ್ನ ಹಾಕ್ತಾ ಇದ್ದ ಅನ್ನುವಂತಹ ರೀತಿಯ ಒಂದು ಆರೋಪಗಳು ಕೂಡ ಇತ್ತು. ಸೊ ಪೊಲೀಸರು ಕೂಡ ಈತನ ಒಂದು ಬರುವಿಕೆಗಾಗಿ ಕಾಯ್ತಾ ಇದ್ರು. ಆದ್ರೆ ಇದೀಗ ಆತ ಆಂಧ್ರ ಪ್ರದೇಶದಲ್ಲಿದ್ದ ಅನ್ನುವಂತ ರೀತಿಯ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಅಂದ್ರೆ ತನ್ನ ಹೆಸರು ಏನು ಸಫ್ವಾನ್ ಹುಸೇನ್ ಅಂತ ಇತ್ತು, ಅದನ್ನ ಮೊಹಮ್ಮದ್ ನಾಸೀರ್ ಅಂತ ಆತ ಬದಲು ಮಾಡಿದ್ದಾನೆ. ಕೇವಲ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತ ಒಂದು ನಕಲಿ ಆಧಾರ್ ಕಾರ್ಡ್ ಅನ್ನ ಕೂಡ ರೆಡಿ ಮಾಡ್ಕೊಂಡು ಅಲ್ಲಿ ಆತರ ಓಡಾಡ್ತಾ ಇದ್ದ. ಸೊ ಇದು ಮಂಗಳೂರು ಅಧಿಕಾರಿಗಳ ಮೇಲೆ ಗಮನಕ್ಕೆ ಬಂದಿದೆ. ಸೊ ಅಲ್ಲಿ ಹೋಗಿ ಆತನನ್ನ ಈಗ ಅವರು ವಶಕ್ಕೆ ಪಡೆದಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗೆ.